ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ, ತಾಲೂಕಿನ ರೈತರ ಅಭಿವೃದ್ಧಿಗೆ ಅಡಿಗಲ್ಲು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಹೌದು, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿರುವ ಗುಂಡಿನಹೊಳೆ ಬೀಜೋತ್ಪಾದನೆ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಅಸ್ತು ಎಂದಿದೆ. ಸಂಬಂಧಿಸಿದಂತೆ ಕೃಷಿ ಸಚಿವ ಚೆಲುವನಾರಾಯಣ ಸ್ವಾಮಿರವರು ಸರ್ಕಾರ ಹಾಗೂ ಕೃಷಿ ಇಲಾಖೆಯ ಪರವಾಗಿ ಶಾಸಕರಿಗೆ ಮಂಜೂರಾತಿ ಪ್ರತಿ ನೀಡಿದ್ದಾರೆ. ಈ ಕುರಿತು ಶಾಸಕರು ಇತ್ತೀಚೆಗೆ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಅವರು ಇಲಾಖಾ ಅಧಿಕಾರಿಗಳು ಹಾಗೂ ತಜ್ಞ ತಂಡದೊಂದಿಗೆ ಬೀಜೋತ್ಪನ್ನ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಅವರು ಮಾತನಾಡಿ, ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ತರಲು ತಾಲೂಕಿನ ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭೂಮಿಯ ಗುಣಮಟ್ಟವನ್ನು ಸುಧಾರಿಸಲು, ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅಗತ್ಯ ವೈಜ್ಞಾನಿಕ ತಳಹದಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗುವುದು. ಕೃಷಿಕರು ವೈಜ್ಞಾನಿಕ ತಿಳುವಳಿಕೆ ಹೊಂದಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿಯಾಗಬೇಕಿದೆ. ಈ ಸದುದ್ದೇಶದಿಂದ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದರು. ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದುಗಲ್, ಸಹಾಯಕ ಕೃಷಿ ನಿರ್ದೇಶಕರಾದ ವಾಮದೇವ, ಕೃಷಿ ವಿಜ್ಞಾನಿಗಳಾದ ಮಂಜುನಾಥ ಬಾನುವಳ್ಳಿ, ಶ್ರೀಮತಿ ಸುನಿತಮ್ಮ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ಸ್ಥಳ ಪರಿಶೀಲನೆ ಮಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೂರ್ಯಾ ನಾಯಕ್, ಮುಖಂಡರಾದ ಉದಯ ಜನ್ನು, ಮಲ್ಲಿಕಾರ್ಜುನ ಗೌಡ, ಭಾಸ್ಕರ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ವಿಜಯ ವೃಷಭೇಂದ್ರ, NKST4 ನ್ಯೂಸ್, ಕೂಡ್ಲಿಗಿ. ಚುಚ್ಚುಗಳದ್ದು ಏನಂದ್ರೆ ಸರ್, ಅದು ನಾರಿಂದು ಇದ್ದಿತ್ತಲ್ಲ ಸರ್, ಅದು ಮುಚ್ಚಿದ್ದ ದೊಡ್ಡ ದೊಡ್ಡ ಸರ್, ರೇಷ್ಮೆದೊಂದು ಗುಡಿ ಕೈ. ಆಮೇಲೆ ಅಲ್ಲಿ ಒಂದು ಕುರಿ ಉಣ್ಣೆದು ಒಂದು ಐತೆ ಸರ್, ಅಲ್ಲಿ ಕುರಿ ಉಣ್ಣೆದು ಒಂದು ಐತೆ ಸರ್, ಅಲ್ಲಿ ಕೈಮೊಗ್ಗ ಅದೊಂದು ವೇಸ್ಟ್ ಸರ್. ಅಲ್ಲಿ ಗೋಡನ್ ಆಗ್ತಾ ಇದೆ, ಅದು APMC ಸ್ವಲ್ಪ ಜಾಗ ಇದೆ. ಅಲ್ಲಿ ಏನಾಗಿದೆ, ಹೈವೇಯಲ್ಲಿ ಸ್ವಲ್ಪ ಇಷ್ಟ ಪಡ್ತಾ ಇದಾರೆ ಜನ, ಬೇನ್ ಹೇಳತ್ರನೇ ಮಾಡೋದಕ್ಕೆ ಸ್ವಲ್ಪ ಒಳಗಾಗುತ್ತೆ. ಅಲ್ಲ ಸರ್, ಅದು ಕುರಿ ಉಣ್ಣೆ ಸರ್, ಕುರಿ ಉಣ್ಣೆ ಮನೆ ಸರ್, ಅದು ನೈಗೆ ಕುರಿ ಉಣ್ಣೆ ನೈಗೆ ಅಂತಾನೆ ಇದು ಸರ್. ಅದು ಆ ಮಣ್ಣಿನ ಎಲ್ಲ ಬೇರೆಯವರೆಲ್ಲ ಮುಂಚೆಯಿಂದ ಕೆಲವು ಗುಡಿ ಕೈಗಾರಿಕೆಗಳು ಕೆಲವು ಇದ್ವಲ್ಲ, ಉದ್ಯೋಗ ಅವಕಾಶಗಳು, ರೈತರ ಜೀವನ ಹಸನ ಆಗೋದು, ಮತ್ತೆ ಒಳ್ಳೆ ಒಂದು ಈ ನಮ್ಮ ಕೂಡ್ಲಿಗಿ ಪಟ್ಟಣ ಕೂಡ ಒಂದು ಒಳ್ಳೆ ಹೊಸ ರೂಪ ಬರ್ತಾ ಇದೆ ಅನ್ನೋದು ನಮ್ಮ ಭಾವನೆ. ಇದಕ್ಕೆ ಸಹಕರಿಸಿದ ಈ ಒಂದು ವಿಷಯಕ್ಕೆ ನಾವೆಲ್ಲರೂ ನಮ್ಮ ಪತ್ರಕರ್ತರ ಮಿತ್ರರನ್ನು ಯಾವಾಗ್ಲೂ ನಮ್ಗೆ ಎದುರಿಸ್ತಾ ಇರ್ತಿದ್ರು, ಏನಾಗ್ತಾ ಇದೆ ಸರ್, ಏನಾಗ್ತಾ ಇದೆ ನಾವು ರೋಗ ಮತ್ತೆ ಕೀಟದ ವಿಜ್ಞಾನ ಜೊತೆಯಲ್ಲಿ ಅವರ ಹೇಳಿದಂಗೆ ಮಣ್ಣು ವಿಜ್ಞಾನಿಗಳು ಎಲ್ಲ ಬೆಳೆಗಳಿಗೆ ಏನ್ ಬರ್ತದೋ ಅದು ಮತ್ತೆ ಒಟ್ಟು 7 ವಿಜ್ಞಾನಿಗಳು ಈ ಒಂದು ಕೇಂದ್ರದಲ್ಲಿ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲೆಗೆ ಒಂದು ಬರುತ್ತೆ. ಹೊಸ ವಿಜಯ ಜಿಲ್ಲೆ ಆಗಿ 2 ವರ್ಷ ಆಯಿತು. ಹಾಗಾಗಿ ಇವಾಗ ಹಂಗಾಗಿ ಒಂದು ಜಿಲ್ಲೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಬರುತ್ತೆ. ಅದು ಸರ್ ಹೇಳಿದಂಗೆ ಒಂದು ಸೌಭಾಗ್ಯ. ಈ ಒಂದು ಜಿಲ್ಲೆ ಕೂಡ್ಲಿಗಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮುಂದೆ ಹಂತವಾಗಿ ಎಲ್ಲ ಅನೇಕ ಯೋಜನೆ ಬರುತ್ತೆ. ಶೇಂಗಾ ಬೆಳೀತಾರೆ, ಸರ್ವಾಂಗೀಣವಾಗಿ ಶೇಂಗಾ ಬೆಳೀತಾರೆ. ಲಾಸ್ಟ್ ಇಯರ್ ನಾವು ನಮ್ಮ ಕೃಷಿ ವಿಷಯ ರಾಜಕೀಯ ನಮ್ಮ ಕುಲಪತಿಗಳು ಅವರು ಕೇಳ್ಕೊಂಡಾಗ ಕೃಷಿ ಜಿಲ್ಲೆಯಲ್ಲಿ ಸಂಶೋಧನಾ ಸಭೆಗೆ ಒಂದು ಸ್ಕೀಮನ್ನಿಗೆ ಫುಲ್ ಮಾಡಿರ್ತಾರೆ. ನೆಕ್ಸ್ಟ್ ಇಯರ್ ಅದು ಶೇಂಗಾ ಬೆಳೆಯಲ್ಲಿ ನಾವೇನು ಹೊಸ ತಳಿಗಳು ಹೊಸ ಸಂಶೋಧನೆಗಳನ್ನ ಈ ಒಂದು ಭಾಗದಲ್ಲಿ ನಾವು ರೈತರಿಗೆ ಮಾಡಿ ಹೊಸ ಕಾಂಟ್ರಾಕ್ಟ್ಗಳನ್ನು ನಾವು ಕೊಡ್ಲಿಕ್ಕೆ ಎಲ್ಲ ಅನುಕೂಲತೆ ಸಾಮರ್ಥ್ಯ ಅಭಿವೃದ್ಧಿ ಆಗುತ್ತೆ. ಒಟ್ಟಾರೆ ಈ ಜಿಲ್ಲೆಗೆ ಕೆಲಸ ಮಾಡಲಿಕ್ಕೆ ಹೀಗಾಗಿ ಅದನ್ನು ಸಹ ಪೈಪ್ಲೈನಲ್ಲಿ ಅದಕ್ಕೆ ಅದು ನಮಗೆ ಸ್ಯಾಂಕ್ಷನ್ ಆಗುತ್ತೆ. ನಾವು ನನಗೆ ಫೋನ್ ಮಾಡಿದಾಗ ಆ ವಿಷಯನ ಹೇಳಿದ್ರಿ. ನಾನು ಅಲ್ಲಿ ಹೋದಾಗ ಕಮಿಷನರು ಮತ್ತೆ ಸೆಕ್ರೆಟರಿಯರು ಹೌದು, ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲ ರೈತರು ಮೆಚ್ಚುವಂತ ಕೆಲಸ ಆಗಿದೆ. ಖಂಡಿತ ರೈತರಷ್ಟೇ ಅಲ್ಲ, ಅಧಿಕಾರಿ ಎಲ್ಲರೂ ಇದ್ದದ್ದು. ಮತ್ತೆ ಇದಕ್ಕೆ ಅತ್ಯಂತ ಒತ್ತಡ ಇರೋಂತ ಇದ್ರದ್ದು ಸುಮಾರು ಅಪ್ಲಿಕೇಶನ್ಸು ಎಲ್ಲ ಕಡೆ ಬಂದಿದ್ರು. ನಾವು ಇಲ್ಲಿರೋ ಸೂಕ್ತ ವಾತಾವರಣ, ಇಲ್ಲಿ ನಮ್ಮ ಕಾಲನ ಇಲ್ಲಿರೋಂಥ ವಾತಾವರಣ ಮತ್ತೆ ಇಲ್ಲಿ ಗುಂಡಿನೊಳಗಿರೋ ವಾತಾವರಣ ಇದನ್ನೆಲ್ಲ ನಾವು ಮನವರಿಕೆ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇಲ್ಲಿ ಬಂದ್ರೇನೆ ಇಲ್ಲಿ ಈ ತಾಲೂಕಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಾಡ್ಕೊಂಡಿರೋದು. ಬಹಳ ಒತ್ತಡ ಜನಸ್ಪಂದನ ನಡೀತು. ಆ ಜನಸ್ಪಂದನದಲ್ಲಿ ಒಂದೇ ಮಾಡ್ತೀವಿ, ನಮ್ಮದು ತಾಲೂಕು ಹಿಂದುಳಿದು ಏನು ಡೆವಲಪ್ಮೆಂಟ್ ಇಲ್ಲ.
ಏನಾದ್ರು ಮಾಡ್ಲೇಬೇಕಂದ್ರೆ ಯಾವತ್ತೂ ಕಾರ್ಯಕ್ರಮ ಚಾಲನೆ ಕೊಟ್ಟು ಚಲುವಯಸ್ಸಂದ್ರ ಬಂದಿದ್ರಲ್ಲ ಸರ್ ಆಫೀಸಿಂದ ಎಲ್ಲ ಶ್ರೀನಿವಾಸ್ ನಿನ್ನ ಉತ್ಸಾಹ ನೋಡಿ ನನಗೆ ಮಾಡ್ಕೊಟ್ಟು ಹೋಗ್ತಾನೆ ಅವತ್ತು ಕೂಡಲೇ ಹೇಳಿ ನಿನ್ನ ಉತ್ಸಾಹ ಏನಾಗತ್ತದಾಗಲ್ಲ ಅಂದ್ರೆ ಜಾಸ್ತಿ ತುಂಬಾ ಅದು ಏನೋ ಕೇಳ್ತಾರೆ ಹೋಗ್ತಾರೆ ಬಟ್